ಆ ಶೂಟಿಂಗ್? ಯಾಕಂದ್ರೆ ಇವಾಗ ನಿಮ್ಮಿಬ್ರ ಮೇಲೆ ತುಂಬಾ ಫೋಕಸ್ ಆಗ್ತಿದೆ ಅಂದ್ರೆ ಅಲ್ಲೊಂದು ರೊಮ್ಯಾನ್ಸ್ ನೀವು ಮಾಡ್ಲಿಲ್ಲ ಅಂದ್ರೂ ಅಲ್ಲೊಂದು ರೊಮ್ಯಾಂಟಿಕ್ ಸೀನ್ ನಮಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಹೇಗಿದೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್? ನನ್ಗೆ ಫಸ್ಟ್ ಆಫ್ ಆಲ್ ನಾನು ತುಂಬಾ ಕ್ಯಾಮ್ರಾ ಶೈ ಇದ್ದೀನಿ. ನಾನು ಮುಂಚೆನೂ ಅದನ್ನೇ ಹೇಳ್ತಿದ್ದೆ, ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ಅಲ್ಲಿ ಹೋದ್ಮೇಲೆ ಕ್ಯಾಮ್ರಾನ ಮರ್ತ್ ಬಿಡಿರ್ತೀವಿ. ಬಟ್ ನಂಗೆ ಕ್ಯಾಮ್ರಾ ಫೋಕಸ್ ಇಟ್ಬಿಟ್ಟು ಮಾತಾಡಪ್ಪ ಅಂತ ಹೇಳಿದ್ರೆ ಐ ಸ್ಟಿಲ್ ಫಂಬಲ್, ನನ್ಗೆ ಅಷ್ಟು ಬರಲ್ಲ. ಬಟ್ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ದೇರ್ ಆರ್ ಸೀನ್ಸ್ ಹೆಂಗೆ ಅಂದ್ರೆ ಅಲ್ಲಿ ಕಾಣಿಸೋದ್ ಇಬ್ರೆ, ಬಟ್ ಅಲ್ಲಿ 40 ಜನ ಟೆಕ್ನಿಷಿಯನ್ಸ್ ಎಲ್ಲಾರು ಇರ್ತಾರೆ. ಲೈಕ್ ಈಗ ಬಾತ್ರೂಮ್ ಸೀನ್ ಅಂತ ಬಂದ್ರೆ ಅಲ್ಲಿ ಐ ಫೀಲ್ ಸೋ ನರ್ವಸ್, ಹೆಂಗಿರ್ಬೇಕು, ಏನ್ ಮಾತಾಡ್ಬೇಕು ಅಂತ ಅದ್ ಕಾಣಿಸ್ತಿಲ್ಲ. ಬಟ್ ನನ್ಗೆ ಒಳಗ ಅನ್ನಿಸ್ತಿರತ್ತೆ, ಓಕೆ ಈಗ ರಿಯಾಕ್ಟ್ ಮಾಡ್ಬೇಕು, ಕಣ್ ಮುಚ್ಕೊಂಡು ಇದ್ ಮಾಡ್ಬೇಕು ಅಂದಾಗ ತುಂಬಾನೇ ನರ್ವಸ್ ಫೀಲ್ ಆಗುತ್ತೆ. ಬಟ್ ಈಗ ಒಂಥರ ಯೂಸ್ ಟು ಆಗ್ಬಿಟ್ಟಿದೆ. ಅದೇ ಟೆಕ್ನಿಷಿಯನ್ಸ್ ಅವರು ಎಲ್ಲ ಒಂದ್ ಫ್ಯಾಮಿಲಿ ತರ ಆಗ್ಬಿಟ್ಟಿದೀವಿ, ನಮ್ಮವರೇ ಇವರು ಅಂತ ಆಗ್ಬಿಟ್ಟಿದೆ. ಬಟ್ ಸುಮಾರು ಕಡೆ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ನಾನು ಅವ್ರಿಗೆ ಊಟ ಮಾಡ್ಸೋ ಸೀನ್ ಎಲ್ಲ ಬರುತ್ತೆ. ನನ್ಗೆ ಮೊಸರಂದ್ರ ಆಗಲ್ಲ, ನಾನ್ ಸಣ್ಣ ವಯಸ್ಸಿಂದ ಮೊಸರು ತಿನ್ನಲ್ಲ. ನನ್ಗೆ ಟ್ರೈ ಮಾಡಿದಾರೆ ಮನೇಲಿ ಮೊಸರು ತಿನ್ಸಕ್ಕೆ, ಅದು ಲೈಕ್ ವಾಮಿಟ್ ಆಗ್ಬಿಡ್ಬೇಕು, ಅಷ್ಟೊಂದೆಲ್ಲ ನಂಗೆ ರಿಯಾಕ್ಟ್ ಆಗ್ಬಿಡುತ್ತೆ. ಬಟ್ ಅಲ್ಲಿ ಸೀನ್ ಏನಂದ್ರೆ ನಾನೇ ಮೊಸರನ್ನ ಕಲಿಸ್ಬಿಟ್ಟು ತಿನ್ನಿಸ್ಬೇಕು. ನಾನು ಅದನ್ನ ಮುಟ್ಟಕ್ಕೂ ನನಗೆ ಒಂಥರ ಆಗ್ತಿದೆ. ಸರ್ ಅನ್ನ ಸಾಂಬಾರ್ ಕೊಡಿ ಸರ್, ಮೊಸರನ್ನ ಬೇಡ ಸರ್. ಇಲ್ಲ ಸರ್, ಅವ್ರಿಗೆ ಹುಷಾರಿಲ್ಲ, ಮೊಸರನ್ನೇ ತಿನ್ನಿಸ್ಬೇಕು ಅಂತಾರೆ. ಸೊ ಆತರ ಸಿಚುವೇಶನ್ ನನ್ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ರು ತೋರ್ಸಂಗಿಲ್ಲ. ದಿಸ್ ಇಸ್ ನಾರ್ಮಲ್ ಫಾರ್ ಮೀ ಅಂತ ತೋರಿಸ್ಬೇಕಾಗತ್ತೆ. ಸೊ ಅಲ್ಲಿ ಕಲ್ಸಿ ತಿನ್ಸೋದು. ಈವನ್ ಈಗ ಫೈಟ್ ಸೀಕ್ವೆನ್ಸ್ ಎಲ್ಲ ಬಂದಾಗ ಸಿ ಐ ನೆವರ್ ಥಾಟ್ ನಾನ್ ಹೀರೋ ಆಗ್ತೀನಿ, ನಾನು ಇದ್ ಮಾಡ್ತೀನಿ ಅಂತೆಲ್ಲ ಅನ್ಕೊಂಡಿಲ್ಲ. ಬಟ್ ಇಲ್ಲಿ ನನ್ಗೆ ಹೆಂಗಾಗುತ್ತೆ ಅಂದ್ರೆ ವೆನ್ ಯು ಗೆಟ್ ಆಲ್ ದಿ ಅಟೆನ್ಷನ್, ಓಕೆ ಯು ಆರ್ ದ ಹೀರೋ ಅಂತ ಹೇಳಿದಾಗ ಅಲ್ಲಿ ಬಂದ್ಬಿಟ್ಟು ನೀನ್ ಈ ತರ ಫೈಟ್ ಮಾಡ್ಬೇಕು, ಇವ್ರಿಗೆ ಹಿಂಗ್ ಹೊಡಿಬೇಕು, ಹಿಂಗ್ ರಿಯಾಕ್ಟ್ ಮಾಡ್ತಾರೆ, ಅವ್ರು ಪಲ್ಟಿ ಹೊಡೆದು ಬೀಳ್ತಾರೆ ಅಂತೆಲ್ಲ ತೋರಿಸಿದಾಗ ಐ ಆಮ್ ಗೆಟಿಂಗ್ ಆಲ್ ದಿ ಅಟೆನ್ಷನ್ ಬಟ್ ಐ ಆಮ್ ನಾಟ್ ರೆಡಿ. ಈಗ ನನ್ಗೆ ಐ ಫೀಲ್ ಅ ಲಿಟಲ್ ನರ್ವಸ್, ಓಕೆ ಯಾಕೆ ಹಿಂಗ್ ನೋಡ್ತಾ ಇದಾರೆ ಅಂತ. ಅದೆಲ್ಲ ಸ್ವಲ್ಪ ಈಗ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಿದೆ. ಬಟ್ ಇನಿಷಿಯಲ್ ಡೇಸ್ ತುಂಬಾ ಇತ್ತು. ನಾನು ಈಗ ಫಸ್ಟ್ ಸೀನೆ ನಮ್ದು ರೆಸಾರ್ಟ್ ಅಲ್ಲಿ ಒಂದು ಶೂಟ್ ಆಗುತ್ತೆ. ಅಲ್ಲಿ ಈ NC ಅಯ್ಯಪ್ಪ ಅವರಾಗಿರ್ಬೋದು, ಮತ್ತೆ ನಮ್ ಸೀರಿಯಲ್ ಅಲ್ಲೇ ಗಂಗಾಧರಯ್ಯ, ಆಲ್ ಆರ್ ಹ್ಯೂಜ್ ಆರ್ಟಿಸ್ಟ್. ಮುಂಚೆಯಿಂದನೇ ತುಂಬಾ ಮೂವೀಸ್ ಎಲ್ಲ ಮಾಡ್ಕೊಂಡ್ ಬಂದಿರೋ ಅವ್ರ ಮುಂದೆ ನಾನ್ ಬಂದ್ಬಿಟ್ಟು ಲೈಕ್ ಐ ಆಮ್ ದ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳಿದಾಗ ಸ್ವಲ್ಪ ಕಷ್ಟ. ಆಸ್ ಅ ಕಾಮನ್ ಮ್ಯಾನ್ ಹೋಗ್ಬಿಟ್ಟು ಈ ತರ ಮಾಡಪ್ಪ, ಇವರೆಲ್ಲ ಆರ್ಟಿಸ್ಟ್ ಗಳ ಮುಂದೆ ನೀನ್ ಹೀರೋ ಈಗ ಅಂತ ನಿಲ್ಸಿದ್ರೆ ಆ ಫೀಲಿಂಗ್ ಇರತ್ತೆ ಒಂದ್ ಸ್ವಲ್ಪ. ಸೊ ಅಲ್ಲಿಂದ ಇಲ್ಲಿವರೆಗೂ ನನ್ ಗ್ರೋತ್ ನಾನೇ ನೋಡ್ಕೊಂಡಾಗ ಇನ್ ಟರ್ಮ್ಸ್ ಆಫ್ ಕಾನ್ಫಿಡೆನ್ಸ್ ತುಂಬಾ ಬಿಲ್ಡ್ ಆಗಿದೆ. ಅಂದ್ರೆ ಆ ದೊಡ್ಡವ್ರ ಮುಂದೆ ಎಲ್ಲ ಸೀನ್ ಮಾಡಿದಾಗ ಮಾಡಾದ್ಮೇಲೆ ಅವ್ರ ಹತ್ರ ಏನಾದ್ರು ಹೋಗಿ ಖಂಡಿತ ಈಗ ಅನುಷಾ ರಾವ್ ಅವರಾಗಿರ್ಬೋದು, ಅಂಬರೀಶ್ ಸರ್ ಆಗಿರ್ಬೋದು, ಪವಿತ್ರ ಅವ್ರ ತಂದೆ, ಮತ್ತೆ ನಮ್ ಬಾಬಣ್ಣ ಇದಾರೆ, ಪವಿತ್ರ ಅವ್ರ ತಾತ, ಅವರೆಲ್ಲ ಹೆಂಗೆ ಅಂದ್ರೆ ಲೈಕ್ ಯೂಶಲಿ ಯಾರೋ ಆರ್ಟಿಸ್ಟ್ ಗಳು ಕೇಳಲ್ಲ. ಬಿಕಾಸ್ ಅವ್ರಿಗೆ ಏನ್ ಅನ್ಸುತ್ತೆ, ನಾನ್ ಸರಿ ಮಾಡಿದೀನಿ ಅಂತ ನಾನ್ ಯಾಕೆ ಬೇರೆಯವ್ರನ್ನ ಕೇಳ್ಬೇಕು, ನಾನ್ ಮಾಡಿದೆ ಅದಿರತ್ತೆ. ಬಟ್ ನನ್ಗೆಲ್ಲ ಐ ಆಮ್ ಹಿಯರ್ ಫಾರ್ ಲರ್ನಿಂಗ್. ಸೊ ಇವರೆಲ್ಲ ಇಷ್ಟು ಟೈಮಿಂಗ್ ಮಾಡ್ಕೊಂಡ್ ಬಂದ್ರೆ ನಂಗೆ ಕಲಿಯಕ್ ತುಂಬಾ ಇದೆ ಇಲ್ಲಿ. ಸೊ ನಾನು ಒಂದ್ ಸೀನ್ ಮಾಡಿದ್ರು ನಾನು ಅವ್ರು ಕೇಳ್ತೀನಿ, ಕರೆಕ್ಟ್ ಆಗಿ ತಗೊಂಡ ಅಥವಾ ಇನ್ನೊಂದು ತಗೊಳ್ಳ, ನಾನೇ ಓಪನ್ ಆಗಿ ಕೇಳ್ಬಿಡ್ತೀನಿ. ಸೊ ಇನ್ ಟರ್ಮ್ಸ್ ಆಫ್ ದಟ್ ದೇ ಆರ್ ಆಲ್ಸೋ ವೆರಿ ಹ್ಯಾಪಿ. ಓಕೆ ಹುಡುಗಂಗೆ ಕಲಿಯೋಕೆ ಅದು ಇದೆ. ಸೊ ದೇ ಆರ್ ಆಲ್ಸೋ ವೆರಿ ಹೆಲ್ಪ್ಫುಲ್. ಆ ಬಾತ್ರೂಮ್ ಸೀನ್ ಒಂದು ಹೇಳಿದ್ರಿ, ನಿಮ್ಗೆ ಹುಷಾರಿಲ್ದಿದ್ದಾಗ ಪವಿತ್ರ ಸ್ನಾನ ಮಾಡಿಸುವಂತದ್ದು ಪರ್ಸನಲಿ ಯಾವ ತರ ಇತ್ತು ಹೇಳಿ? ನಾನು ರೆಡಿನೇ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಅದನ್ನ ಎಷ್ಟೋ ದಿವಸದಿಂದ ಪೋಸ್ಟ್ಪೋನ್ ಮಾಡ್ಕೊಂಡೇ ಬರ್ತೀವಿ, ಬೇಡ 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 ಅದ್ ಮಾಡೋದು ಅಂತ. ಬಟ್ ಲಾಸ್ಟ್ ಅಲ್ಲಿ ನಮ್ ಡೈರೆಕ್ಟರ್ ಕನ್ವಿನ್ಸ್ ಮಾಡ್ಬಿಟ್ಟು ನನ್ನ, ಇಲ್ಲ ನೀವು ಮಾಡ್ಲೇಬೇಕು ಇದನ್ನ ಅಂತ. ಸರಿ ಸರ್ ಮಾಡ್ಕೊಳ್ಳಿ. ನಾನು ಹೋಗ್ಬಿಟ್ಟು ಮಾನಿಟರ್ ನೋಡ್ತಿಲ್ಲ, ಅದ್ ಹೆಂಗ್ ಬಂದಿದೆ ಟೇಕ್, ಏನು ನೋಡ್ತಾ ಇಲ್ಲ. ಯಾವಾಗ ಮುಗಿಯತ್ತಪ್ಪ ಇದು ಅಂತ ನನ್ಗೆ ಅನಿಸ್ಬಿಟ್ಟಿತ್ತು. ಲಾಸ್ಟ್ ಅಲ್ಲಿ ಇಟ್ಕೋತಾರೆ, ಬಿಕಾಸ್ ನೀರೆಲ್ಲ ಬಿದ್ರೆ ಒದ್ದೆ ಆಗತ್ತಲ್ಲ. ಸೊ ಲಾಸ್ಟ್ ಅಲ್ಲಿ ಇಟ್ಕೊಂಡಿದ್ರು. ಬಟ್ ಇಟ್ ಕೇಮ್ ಔಟ್ ವೆಲ್. ಲಾಸ್ಟ್ ಅಲ್ಲಿ ಔಟ್ಪುಟ್ ನಾನು ಎಪಿಸೋಡ್ ಅಲ್ಲಿ ನೋಡಿದ್ದು, ಅಲ್ಲಿವರೆಗೂ ನೋಡಿರ್ಲಿಲ್ಲ. ಬಟ್ ಇಟ್ ಕೇಮ್ ಔಟ್. ಏನ್ ಅನಿಸ್ತು ನೀವು ಕುತ್ಕೊಂಡ ಎಪಿಸೋಡ್ ನೋಡಿದಾಗ? ನನ್ಗೆ ಸ್ವಲ್ಪ ನೋಡಿದಾಗ ಅಯ್ಯೋ ಏನ್ ಮಾಡ್ಬಿಟ್ಟೆ ನಾನು ಅಂತ ಅನ್ನಿಸ್ತು. ಬಟ್ ಮುಂದಕ್ಕೆ ಪಾಪ ಲವ್ ಆಗುತ್ತೆ, ಪವಿತ್ರ ಮೇಲೆ ರೊಮ್ಯಾನ್ಸ್ ಗಳು ಶುರುವಾಗುತ್ತೆ, ಅವಾಗ ಏನ್ ಮಾಡ್ತೀರಾ? ವಿ ಆರ್ ಆಲ್ ಪ್ರೊಫೆಷನಲ್ಸ್ ಈಗ. ಈಗ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಮುಂಚೆ ಸ್ವಲ್ಪ ನರ್ವಸ್ನೆಸ್ ಇತ್ತು. ಬಟ್ ಈಗ ಮೂವಿಂಗ್ ಫಾರ್ವರ್ಡ್ ಅಷ್ಟೊಂದೇನು ಇದು ಅನ್ಸಲ್ಲ. ವಿ ಆರ್ ಆಲ್ ವರ್ಕಿಂಗ್ ಹಿಯರ್ ಅಂತ. ತಾಳ್ಮೆ ಹೆವಿ ಇದೆಯಾ? ಒಂದ್ ರೇಂಜ್ ಜಾಸ್ತಿನೇ ಇದೆ ಅಂತ ನನ್ಗೆ ಅನ್ಸ್ಬಿಡುತ್ತೆ. ಕೆಲವು ಸತಿ ಯಾಕೆ ನಾನ್ ಸೈಲೆಂಟ್ ಆಗಿದ್ದೆ, ಯಾಕೆ ಏನೋ ಮಾತಾಡ್ಲಿಲ್ಲ ಅಂತ ನನ್ಗೆ ಅನ್ಸ್ಬಿಡುತ್ತೆ. ಬಟ್ ಇದೆ ಮುಂಚೆ ಅಂದ್ರೆ ಅಂತ ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಅಂದ್ರೆ ಇಲ್ಲಿ ಮಾತಾಡ್ಲೇಬೇಕಾಗಿತ್ತು, ಮಾತಾಡ್ದಂಗ್ ಹೋಗ್ಬಿಟ್ಟಿರೋ ಅಂತ? ಇಲ್ಲ, ನನ್ ಆತರ ಹೇಳ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಕ್ವಾಟ್ಲೆ ಕಿಚನ್, ಇಲ್ಲಿ ನಾವು ರಿಯಾಕ್ಟ್ ಮಾಡ್ಲೇಬೇಕಾಗುತ್ತೆ. ಬಟ್ ಅಲ್ಲೂ ನಾನು ತಾಳ್ಮೆ ಆಗಿದ್ರೆ ಅದು ವರ್ಕ್ ಆಗಲ್ಲ ಅಲ್ವಾ. ಬಟ್ ಎಲ್ಲಿ ಮಾತಾಡ್ಬೇಕು ಅಲ್ಲಿ ನಾನು ಮಾತಾಡ್ತೀನಿ. ಬಟ್ ಇನ್ ಟರ್ಮ್ಸ್ ಆಫ್ ಲೈಕ್ ಕಂಟೆಂಟ್ ಆಗಿರ್ಲಿ, ಒಂದ್ ತಮಾಷೆ ರೀತಿ ಆಗಿರ್ಲಿ, ಅವ್ನ್ ಅಷ್ಟೊಂದ್ ತರಲೆ ಮಾಡ್ತೀರಿ, ಏಯ್ ಹೋಗ ಸೈಡ್ಗೆ ಅಂತ ಹೇಳ್ಬೋದು. ಬಟ್ ನಾನು ಹೇಳಲ್ಲ, ಮಾಡ್ಕೋಗುರು ಅಂತ ಬಿಟ್ಬಿಡ್ತೀನಿ. ಸೊ ಅಂತ ಟೈಮಲ್ಲಿ ಮಾತಾಡೋಕೆ ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ಸುತ್ತೆ.